ಸಿಜರಾಯ್ ಆತ್ಮಹತ್ಯೆ ಬಳಿಕ ಈಗಾಗಲೇ SIT ರಚನೆ ಕೂಡ ಮಾಡಲಾಗಿರುವಂಥದ್ದು. SIT ಟೀಮ್ನಲ್ಲೂ ಕೂಡ DIG ರ್ಯಾಂಕ್ನ ಅಧಿಕಾರಿ ಆಗಿರ್ಬೋದು, ಮತ್ತೆ DCP ರ್ಯಾಂಕ್ನ ಅಧಿಕಾರಿಗಳು ಕೂಡ ಇರುವಂಥದ್ದು. ಈಗಾಗಲೇ ಅವರು ಕೂಡ ಕೆಲವೊಂದು ಇನ್ವೆಸ್ಟಿಗೇಷನ್ ಶುರು ಮಾಡಿದಂಥ ಸಂದರ್ಭದಲ್ಲಿ ಅಲ್ಲೂ ಕೂಡ ಕೆಲವೊಂದು ದಾಖಲೆಗಳು ಅವರಿಗೆ ಪತ್ತೆ ಆಗಿರುವಂಥದ್ದು. ಅಂದರೆ ಪ್ರಮುಖವಾಗಿ ಸಿಜರಾಯ್ ಅವರು ಯಾವುದೇ ಕೆಲಸಕ್ಕೆ ಹೋಗೋದಾಗ್ಲಿ, ಯಾವುದೇ ಕೆಲಸದಿಂದ ಬಂದಂಥ ನಂತರದಲ್ಲಾಗ್ಲಿ ಅಥವಾ ಯಾವುದೇ ಕೆಲಸದ ವಿಚಾರದಲ್ಲಾಗ್ಲಿ ಅವರು ಅದನ್ನ ಏನು ಕೈ ಬರಹದಿಂದ ಕೂಡ ಬರ್ದಿಡ್ತಾ ಇದ್ರು ಅನ್ನೋ ಮಾಹಿತಿ ಕೂಡ ಈಗಾಗಲೇ ಪೊಲೀಸರ ಕೈ ಸೇರಿರುವಂಥದ್ದು. ಆದರೆ ಯಾವೆಲ್ಲ ವಿಚಾರಗಳು ಅಂತ ಹೇಳಿ ಇನ್ನು ಅಷ್ಟಾಗಿ ಮಾಹಿತಿ ಪೊಲೀಸರು ಬಿಟ್ಕೊಟ್ಟಿಲ್ಲ. ಸೊ ಹೀಗಾಗಿ ಅವರು ಏನೇನೆಲ್ಲ ವಿಚಾರಗಳನ್ನ ಬರಿತಾ ಇದ್ರು, ಯಾವುದೇ ಕೆಲಸಕ್ಕೆ ಹೋಗ್ಬೇಕಾದ್ರೂ ಅಷ್ಟೇ ಅವರು ಒಂದು ಡೈರಿಯಲ್ಲೂ ಕೂಡ ಬರೀತಿದ್ರು. ಆ ರೀತಿಯಾದಂಥ ಅಪಾರ ದಾಖಲೆಗಳು ಕೂಡ ಈಗಾಗಲೇ ಪೊಲೀಸರ ಕೈ ಸೇರಿರುವಂಥದ್ದು. ಸೊ ಹೀಗಾಗಿ ಆ ಒಂದು ವಿಚಾರವಾಗೂ ಕೂಡ ಈಗಾಗಲೇ ತನಿಖೆಯನ್ನ ಚುರುಕುಗೊಳಿಸಲಾಗಿರುವಂಥದ್ದು. ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ಅವ್ರದೇ ಆದಂಥ ಒಂದು ಡಾಕ್ಯುಮೆಂಟ್ಸ್ಗಳನ್ನ ಇಟ್ಕೊಳ್ತಾರೆ, ಪೆನ್ ಡ್ರೈವ್ ಆಗಿರ್ಬೋದು, ಹಾರ್ಡ್ ಡಿಸ್ಕ್ ಆಗಿರ್ಬೋದು, ಈ ರೀತಿಯಾಗಿ. ಆದರೆ ಸಿಜರಾಯ್ ಏನಿದ್ದಾರೆ ಅವರಿಗೆ ಒಂದು ಹವ್ಯಾಸ ಇತ್ತು, ಪ್ರತಿದಿನ ಏನೇನು ಆಗ್ತಾ ಇತ್ತು, ಪ್ರತಿದಿನ ನಾನು ಎಲ್ಲೋಗಿದ್ದೆ, ನಾನು ಎಲ್ಲಿಂದ ಬಂದೆ, ಯಾರಿಗೆ ಎಷ್ಟು ಹಣ ಕೊಡಬೇಕು, ಯಾರಿಗೆ ಎಷ್ಟಿಂದ ಹಣ ಪಡಿಬೇಕು, ಎಲ್ಲೆಲ್ಲಿ ಪ್ರಾಪರ್ಟಿ ವಿಚಾರ ಆಗಿರ್ಬೋದು, ಹೀಗೆ ಪ್ರತಿಯೊಂದು ಪರ್ಸನಲ್ ವಿಚಾರ ಆಗಿರ್ಬೋದು ಎಲ್ಲವನ್ನೂ ಕೂಡ ಅವರು ಏನು ಕೈ ಬರಹದಲ್ಲಿ ಬರಿತಾ ಇದ್ರು ಅಂತದ್ದು ಕೂಡ ಈಗಾಗಲೇ ಗೊತ್ತಾಗಿದೆ. ಆ ರೀತಿಯಾದಂಥ ಸಾಕಷ್ಟು ದಾಖಲೆಗಳು ಕೂಡ ಈಗಾಗಲೇ ಪೊಲೀಸರ ಕೈ ಸೇರಿರುವಂಥದ್ದು. ಇದೆಲ್ಲ ಒಂದು ಕಡೆ ಆದರೆ ಈಗಾಗಲೇ ಮಧ್ಯಂತರ ವರದಿ ಅಂದ್ರೆ ಆ ಒಂದು ಪ್ರಾಥಮಿಕ ವರದಿ ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಸಿಗುವಂತ ಮಧ್ಯಂತರ ವರದಿಯನ್ನ ಈಗಾಗಲೇ ಸಿದ್ಧಪಡಿಸಿದ್ದಾರೆ. ಸೊ ಹೀಗಾಗಿ ಅದನ್ನ ಈಗಾಗಲೇ ಏನು ಪೊಲೀಸ್ ಆಯುಕ್ತರಾಗಿರುವಂತಹ ಸೀಮಂತ್ ಕುಮಾರ್ ಸಿಂಗ್ ಅವ್ರಿಗೂ ಕೂಡ ಕೊಡೋದಕ್ಕೂ ಕೂಡ ರೆಡಿ ಆಗಿದೆ ಅಂತಾನೂ ಕೂಡ ಹೇಳಲಾಗ್ತಿದೆ. ಈಗಾಗಲೇ SIT ಟೀಮ್ ಏನಿದೆ ಅದೆಲ್ಲವನ್ನೂ ಕೂಡ ರೆಡಿ ಮಾಡಿ ಈಗಾಗಲೇ ಸೀಮಂತ್ ಕುಮಾರ್ ಸಿಂಗ್ ಅವ್ರಿಗೂ ಕೂಡ ಕೊಡ್ತಾರೆ. ಆ ನಂತರ ಈ ಒಂದು ವರದಿ ಏನಿದೆ ಆ ವರದಿಯನ್ನ ಗೃಹ ಇಲಾಖೆಗಾಗಿರ್ಬೋದು ಮತ್ತೆ ಸರ್ಕಾರಕ್ಕೂ ಕೂಡ ಸಬ್ಮಿಟ್ ಮಾಡ್ತಾರೆ. ಅದರಲ್ಲೂ ಕೂಡ ಕೆಲವೊಂದು ಅಂಶಗಳನ್ನು ಕೂಡ ಉಲ್ಲೇಖವನ್ನ ಮಾಡಲಾಗಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಅದರಲ್ಲಿರುವಂಥದ್ದು ಏನಂದ್ರೆ ಈಗಾಗಲೇ ಅವ್ರ ಫ್ಯಾಮಿಲಿ ಅವರ ವಿಚಾರಗಳೇನಿದೆ ಅದೆಲ್ಲವನ್ನೂ ಕೂಡ ಈಗಾಗಲೇ ಸ್ಟೇಟ್ಮೆಂಟ್ ರೀತಿಯಲ್ಲಿ ಪಡ್ಕೊಂಡಿದ್ದಾರೆ. ಮತ್ತೆ ಅವರ ಸ್ಟಾಫ್ಗಳೇನಿತ್ತು, ಕಾನ್ಫಿಡೆಂಟ್ ಗ್ರೂಪ್ನ ಸ್ಟಾಫ್ ಆಗಿರ್ಬೋದು ಅವ್ರದ್ದು, ಮತ್ತೆ IT ಅಧಿಕಾರಿಗಳನ್ನ ಈಗಾಗಲೇ ಎಷ್ಟು ಜನನ ಏನು ಈಗಾಗಲೇ ಮಾತುಕತೆಯನ್ನು ಕೂಡ ಅವರು ಮಾಡಿರುವಂಥದ್ದು, ಅದ್ರ ಜೊತೆ ಅವರ ಸ್ಟೇಟ್ಮೆಂಟ್ಗಳನ್ನು ಕೂಡ ಪಡ್ಕೊಂಡಿರುವಂಥದ್ದು. ಜೊತೆಗೆ ಕಾನ್ಫಿಡೆಂಟ್ ಗ್ರೂಪ್ನಲ್ಲಿ ಕೆಲಸ ಮಾಡ್ತಿದ್ದಂಥ ಕೆಲವೊಬ್ಬರ ಸ್ಟೇಟ್ಮೆಂಟ್ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಹೀಗೆ ಸಾಕಷ್ಟು ಜನರ ಸ್ಟೇಟ್ಮೆಂಟ್ಗಳನ್ನು ಕೂಡ ತಗೊಂಡು ಅದರಲ್ಲೂ ಕೂಡ ಒಂದು ಆ ರೀತಿಯಾದಂಥ ಒಂದು ವರದಿಯನ್ನು ಕೂಡ ಈಗಾಗಲೇ ಸೀಮಂತ್ ಕುಮಾರ್ ಸಿಂಗ್ ಅವ್ರಿಗೂ ಕೈಗೂ ಕೂಡ ಕೊಡೋದಕ್ಕೂ ಕೂಡ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಅದರ ಜೊತೆಗೆ ಅದಾದ ನಂತರ ಅವರು ಕೂಡ ವರದಿಯನ್ನು ಕಂಪ್ಲೀಟ್ ಆಗಿ ರೆಫರ್ ಮಾಡಿದ ನಂತರದಲ್ಲಿ ಅದನ್ನ ಗೃಹ ಇಲಾಖೆ ಮತ್ತೆ ನಂತರ ಏನು ಸರ್ಕಾರಕ್ಕೂ ಕೂಡ ಸಬ್ಮಿಟ್ ಮಾಡುವಂತ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ಳಾಗ್ತಾ ಇರುವಂತದ್ದು. ಒಟ್ಟಿನಲ್ಲಿ ಈ ಎಲ್ಲ ಪ್ರಮುಖ ಅಂಶಗಳನ್ನು ಕೂಡ ಈಗಾಗಲೇ ಉಲ್ಲೇಖವನ್ನ ಮಾಡ್ಕೊಂಡಿದ್ದಾರೆ. ಇನ್ನು ಈಗಾಗಲೇ UDR ಕೇಸನ್ನು ಕೂಡ ಈಗಾಗಲೇ ಅಶೋಕ್ ನಗರ ಪೊಲೀಸ್ ಠಾಣೆ ಕೂಡ ದಾಖಲು ಆಗಿರುವಂಥದ್ದು. ಒಟ್ಟಿನಲ್ಲಿ ಪ್ರಾಥಮಿಕವಾಗಿ ಎಲ್ಲ ರೀತಿಯಂತ ಸಿದ್ಧತೆ ಮತ್ತೆ ತನಿಖೆಯ ನಂತರ ಕೆಲವೊಂದು ಅಂಶಗಳನ್ನು ಕೂಡ ಈಗಾಗಲೇ ಪೊಲೀಸರ ಗಮನ ಕೂಡ ಬಂದಿದೆ. ಇನ್ನು ಮುಂದಿನ ದಿನಗಳಲ್ಲೂ ಕೂಡ ತನಿಖೆ ಸಾಗ್ತಾ ಇದ್ದಂಗೆ ಇನ್ನು ಸತ್ಯಾಸತ್ಯತೆ ಏನಿದೆ ಸಾಕಷ್ಟು ಹೊರಗೆ ಬರುವಂತದ್ದು ಬಾಕಿ ಇದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.